ನಮಗೆ ಒಂದೊಂದು ಕ್ಷಣನೂ ಮುಖ್ಯ ವಿರೂಪಾಕ್ಷ. ನೀನು ಹೋದರೆ ನಿಸ್ಸಂದೇಹವಾಗಿ ಕೆಲಸ ಆಗುತ್ತೆ. ಶೇಖರಿಗೆ ನಿನ್ನನ್ನು ಕಂಡ್ರೆ ಭಯ ಭಕ್ತಿ ಜಾಸ್ತಿ, ಕೆಲಸ ಖಂಡಿತ ಆಗುತ್ತೆ. ಆದರೆ ನಾನು ಹೋದರೆ ಲಲಿತಕ್ಕನ ತಮ್ಮ ಅನ್ನೋ ದಾಕ್ಷಿಣ್ಯಕ್ಕೆ ನನ್ನ ಮಾತು ನಡೆಯೋದಿಲ್ಲ. ಆ ವಿಷಯ ನನಗೆ ಬಿಟ್ಟು ಶೇಖರಿ ನನ್ನ ಮಾತನ್ನು ತೆಗೆದಾಕಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಆ ಜಾಜಿ ಇರಲಿ ಬಿಡು, ಪರವಾಗಿಲ್ಲ. ಅಮ್ಮನವ್ರನ್ನ ಎದುರು ಹಾಕೊಂಡಿಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಜಾಜಿ ಯಾವ ನಡಿ ಹೋಗಿ. ಸೇಬು ದೇವ್ರ ಪ್ರಸಾದ ಕಣೋ ಇದು, ಹಾಗೆಲ್ಲ ಒಬ್ಬೊಬ್ಬರೇ ತಿನ್ನಬಾರ್ದು, ಎಲ್ರಿಗೂ ಕೊಟ್ಟು ತಿನ್ಬೇಕು. ಪರವಾಗಿಲ್ಲ, ನೀನೇ ತಿನ್ನು. ಸೇಬು ಅಂದರೆ ಪ್ರಾಣ ಬಿಡ್ತೀಯಲ್ವಾ, ಮಿಕ್ದವ್ರಿಗೆಲ್ಲ ಹೂವಿನ ಪ್ರಸಾದ ಕೊಟ್ರಾಯ್ತು, ಅದು ಪ್ರಸಾದನೇ ಅಲ್ವಾ, ನೀನು ತಿನ್ನು. ಸರಿ ಆಯ್ತು, ಇಬ್ರು ತಿನ್ನೋಣ, ಅರ್ಧ ನಿನಗೆ ಅರ್ಧ ನನಗೆ. ಬೇಡ ಕಣೆ, ನೀನೇ ತಿನ್ನು. ಸೇಬು ಅಂದರೆ ಬಾಯ್ ಬಿಡೋದು ನೀನೇ, ನಂಗೆ ಬೇಡ, ನೀನೇ ತಿನ್ನು. ಅದು ಯಾಕೋ ಹೀಗಾಡ್ತೀಯಾ? ಅದ್ಯಾವ ನಕ್ಷತ್ರದಲ್ಲಿ ಹುಡ್ದಿಯೋ ಏನೋ, ವಿಚಿತ್ರ ಸೃಷ್ಟಿ ನಿಂದು ಕಪಿ. ಸರಿ, ನಾನು ಹೋಗಿ ಚಾಕು ತರ್ತೀನಿ, ಇಬ್ರು ತಿನ್ನೋಣ. ಇದೆ ಮತ್ತೇನು ನಿನ್ನ ರಾಮಾಯಣ? ಹೇಳೋದ್ನಲ್ಲ ನಂಗೆ ಬೇಡ ಅಂತ. ನಾನು ಹೊಟ್ಟೆ ತುಂಬ ಉಪ್ಪಿಟ್ಟು ತಿಂತೀನಿ, ನೀನು ಖಾಲಿ ಹೊಟ್ಟೆಲಿದ್ಯಾ. ನೀನು ತಿನ್ನೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ. ಬರ್ತಾ ಬರ್ತಾ ಹಟ್ಮಾರಿ ಆಗೋದೆ ಕಣೋ ನೀನು. ಸರಿ ಆಯ್ತು ಬಿಡು, ನಾನೇ ತಿಂತೀನಿ. ತಿನ್ನೋದಕ್ಕೂ ಋಣ ಇರಬೇಕಲ್ಲ. ಚೆನ್ನಾಗಿದ್ದೀರಾ ತಾಯಿ? ನಿಮ್ಮನ್ನು ನೋಡಿ ಬಹಳ ದಿನಗಳೇ ಆಯಿತು. ಚೆನ್ನಾಗಿದ್ದೀನಿ ಶಾಸ್ತ್ರಿಗಳೇ, ನೀವು ಹೇಗಿದ್ದೀರಾ? ಆ ತಾಯಿ ತ್ರಿಪುರ ಸುಂದರಿ ದಯೆಯಿಂದ ಇಷ್ಟು ಮಟ್ಟಿಗಿದ್ದೀನಿ ನೋಡಿ. ತುಂಬ ದಿನಗಳಿಂದ ನಿಮ್ಮ ಬರುವಿಕೆಗೆ ಕಾಯ್ತಾ ಇದ್ದೆ. ಒಂದು ಸಂದೇಹ ನನ್ನನ್ನು ಕಾಡ್ತಾನೇ ಇದೆ. ನನ್ನ ಬರುವಿಕೆಗಾಗಿ ಕಾಯ್ತಿದ್ರ? ಏನು ನಿಮ್ಮ ಸಂದೇಹ? ನೀವು ಈ ಲೋಕದ ಸಾಧಾರಣ ಸ್ತ್ರೀಯರ ಹಾಗೆ ಕಾಣಿಸ್ತಾ ಇಲ್ಲ. ಯಾವುದೋ ಒಂದು ಅಸಾಧಾರಣ ಶಕ್ತಿ ನಿಮ್ಮಲ್ಲಿದೆ. ಯಾರು ತಾಯಿ ನೀವು? ನಿಮಗೆ ಯಾಕೆ ಹಾಗನ್ನಿಸ್ತು? ಆವತ್ತು ನೀವು ಹೇಳಿದ ಹಾಗೆ ನದಿ ದಡದಲ್ಲಿ ಒಂದು ಮಣ್ಣಿನ ಹೆಂಟೆ ಸಿಕ್ತು. ಜಾಜಿಗೆ ಆವತ್ತು ನೀವು ಅದನ್ನು ಒಡೆದು ನೋಡು, ಅದರಲ್ಲಿ ಒಂದು ವಿಗ್ರಹ ಇರುತ್ತೆ ಅಂತ ಹೇಳಿದ್ರಂತೆ. ಹಾಗೆ ಒಡೆದು ನೋಡಿದ್ರೆ ಅದರಲ್ಲಿ ವಿಗ್ರಹ ಇತ್ತು. ಅದು ತ್ರಿಪುರ ಸುಂದರಿ ಅಮ್ಮನವರ ವಿಗ್ರಹ. ಪುನಃ ಜಾಜಿ ನಿಮಗೆ ಸಿಕ್ಕಿದಾಗ ಇದನ್ನು ತಗೊಂಡೋಗಿ ದಕ್ಷಿಣನಾಥನ ನೆತ್ತಿ ಮೇಲಿಟ್ಟು ಪೂಜೆ ಮಾಡು ಅಂತ ಹೇಳಿದ್ರಂತೆ. ಜಾಜಿ ಅದನ್ನೂ ಮಾಡಿ ಮುಗಿಸಲ್ಲಂತೆ. ಇದೆಲ್ಲ ಗಮನಿಸಿದ್ರೆ ಅಲೌಕಿಕವಾಗಿ ಕಾಣುತ್ತೆ.
ಇದೆಲ್ಲ ನೀವು ಹೇಳಿದ್ದು ಹೇಳಿದ ಹಾಗೆ ನಡೀತಾ ಇದೆ ಅಂದಮೇಲೆ ನೀವು ಮಾನವ ಸಂಕುಲಕ್ಕೆ ಸಂಬಂಧಪಟ್ಟವರು ಅಲ್ಲ ಅಂತ ನನ್ನ ದೃಢ ನಂಬಿಕೆ. ಒಂದಂತೂ ಸತ್ಯ, ನೀವು ಸಾಧಾರಣ ದೀಪ ಮಾರೋ ಹೆಂಗಸಲ್ಲ, ನೀವೊಬ್ಬ ವಿಶೇಷ ವ್ಯಕ್ತಿ. ಹೌದು ತಾನೆ? ಇಲ್ಲದೇ ಇದ್ರೆ ಇಷ್ಟೆಲ್ಲ ವಿಷಯಗಳು ನಿಮ್ಗೆ ಹೇಗೆ ತಿಳಿಯುತ್ತೆ ಹೇಳಿ? ಅದರಲ್ಲೂ ಅಮ್ಮನವರ ಸಂಕಲ್ಪದಿಂದ ಮತ್ತೆ ಜೀವ ಪಡೆದ ಆ ಕೂಸಿಗೆ ಇದೆಲ್ಲ ನೀವು ಹೇಗೆ ಹೇಳೋಕ್ಕಾಗತ್ತೆ? ನಾನು ವಿಶೇಷ ವ್ಯಕ್ತಿ ಅನ್ನೋದು ನಿಮಗೆ ಮನವರಿಕೆ ಆಯ್ತಲ್ವಾ? ಅಂದರೆ ನೀವು ಈಗ ನಾನು ಯಾರು ಅಂತ ತಿಳ್ಕೊಳ್ಳೋದು ಮುಖ್ಯ ಅಲ್ಲ. ತುರ್ತಾಗಿ ನಿಮ್ಮಿಂದ ಒಂದು ಕಾರ್ಯ ಆಗಬೇಕಾಗಿದೆ. ಅದೇನು ಹೇಳಿ ತಾಯಿ, ನೀವು ಹೇಳಿದ ಮಾತನ್ನು ತೆಗೆದುಹಾಕೋ ಅಷ್ಟು ಮೂರ್ಖ ನಾನಲ್ಲ. ನನ್ನಿಂದ ಅದೇನಾಗಬೇಕು ಹೇಳಿ? ಜಾಜಿ ಮದುವೆ. ಯಾಕೆ ಮೌನವಾಗ್ಬಿಟ್ರಿ? ಇದೇ ನೀವೀಗ ಮಾಡಬೇಕಾಗಿರೋ ಕೆಲಸ. ನೀವೇ ತಾಂಡಾದಿಂದ ಕರ್ಕೊಂಬಂದ ಹುಡುಗಿ ಜಾಜಿಗೆ ನಿಮ್ಮ ಸಮ್ಮುಖದಲ್ಲೇ ಮದುವೆ ಮಾಡಿಸಿ. ಅವಳು ಗರ್ಭವತಿಯಾಗಿ ಇನ್ನು 10 ತಿಂಗಳ ಒಳಗೆ ಅವಳ ಗರ್ಭದಲ್ಲಿ ಒಂದು ಮಹಾಶಕ್ತಿಯ ಜನನವಾಗಬೇಕಾಗಿದೆ. ನನಗೊಂದು ತಿಳಿತಾ ಇಲ್ಲ. ಇದು ದೈವಿ ಸಂಕಲ್ಪ ಶಾಸ್ತ್ರಿಗಳೇ. ಜಾಜಿ ಗರ್ಭಸಂಜಾತ ಶಿಶುವು ಅಸಾಧಾರಣ ಶಕ್ತಿಯನ್ನ ಮೈಗೂಡಿಸ್ಕೊಂಡು ಹುಟ್ಟತ್ತೆ. ನಿಖರವಾಗಿ ಇನ್ನು 10 ಹುಣ್ಣಿಮೆಗಳು. ಈ ಹುಣ್ಣಿಮೆಯಿಂದ 10ನೇ ಹುಣ್ಣಿಮೆಗೆ ಜಾಜಿಯ ಗರ್ಭದಲ್ಲಿ ಒಂದು ಶಿಶುವು ಜನನವಾಗಬೇಕು. ಹೀಗೆಲ್ಲ ಆಗಬೇಕು ಅಂದರೆ ಇನ್ನು 1 ತಿಂಗಳಲ್ಲಿ ಜಾಜಿ ಕಂಕಣ ಕೂಡಿ ಬರಬೇಕು. ಹೌದು, 1 ತಿಂಗಳ ಒಳಗಾಗಿ ಸತ್ಪಾತ್ರ ಪುರುಷನೊಂದಿಗೆ ಜಾಜಿಗೆ ಪಾಣಿಗ್ರಹಣ ಮಾಡಿಸ್ಬೇಕು. ಹಾಗೆ ಮಾಡಿಸಿದ್ರೆ ನಿಮ್ಮ ಸಾಧನೆ ಕ್ಷಿಪ್ರಗತಿಯಲ್ಲಿ ಸಾಗಿ ನಿಮ್ಮ ಆತ್ಮೋದ್ಧಾರ ಆಗತ್ತೆ. ಶ್ರೀಚಕ್ರ ಬೀಜ ಸ್ವರೂಪಿಯಾಗಿ ಹೆಣ್ಣಿನ ದೇಹ ಸೇರಿದೆ. ಮಾನವ ದೇಹ ಸೇರಿದ ಮಾತ್ರಕ್ಕೆ ನಾಶವಾಗಿ ಹೋಗುತ್ತಾ? ನಾಶವಾಗಿಲ್ಲ ಅಂದ ಮೇಲೆ ಅದನ್ನ ನಾವು ಪಡೆಯೋದಾದ್ರೂ ಹೇಗೆ? ಇಲ್ಲ, ಶ್ರೀಚಕ್ರಕ್ಕೆ ನಾಶವಿಲ್ಲ, ಆದರೆ ಅದರ ಸ್ವರೂಪ ಬದಲಾಗಿದೆ.